ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಜಗತ್ತು ಸಂಪೂರ್ಣವಾಗಿ ಪಶ್ಚಿಮ ಕೇಂದ್ರೀಕೃತ ಆಗಿದೆ. ಇಷ್ಟಾದರೂ ಭಾರತ, ಚೈನಾ, ಜಪಾನ್, ಸಿಂಗಪುರ, ದಕ್ಷಿಣ ಕೊರಿಯಾದಂಥ ದೇಶಗಳು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡಿವೆ. ಅದಕ್ಕಾಗಿ ಪಶ್ಚಿಮದ ದೇಶದ ಜೊತೆಯಲ್ಲಿ ಪೈಪೋಟಿಯನ್ನು ಮಾಡ್ತಲೂ ಇವೆ. ಭಾರತಕ್ಕೆ ಇದು ಇನ್ನೂ ಕೂಡ ಸಂಪೂರ್ಣವಾಗಿ ಸಾಧ್ಯ ಆಗದೇ ಇದ್ರೂ ಕೂಡ ಸಿಂಗಪುರ, ದಕ್ಷಿಣ ಕೊರಿಯಾ, ಜಪಾನ್ ಮತ್ತು ಚೈನಾಗಳು ಇವತ್ತು ಪಶ್ಚಿಮದ ದೇಶಗಳಿಗೆ ಸರಿಸಮಾನವಾಗಿ ನಿಲ್ತಾ ಇವೆ. ಹೀಗಾಗಿನೇ ವಿಶ್ವದ ಬಲಿಷ್ಠರನ್ನು ಪಟ್ಟಿ ಮಾಡಿದಾಗ ಆ ದೇಶಗಳ ಹೆಸರು ಆ ಪಟ್ಟಿಲಿದ್ದೇ ಇರುತ್ತೆ. ಇನ್ನು ಈಗ ಜಗತ್ತಿನ ಪವರ್ಫುಲ್ ನಗರಗಳು ಯಾವುವು ಅನ್ನೋದ್ರ ಬಗ್ಗೆ ಒಂದಷ್ಟು ಸಮೀಕ್ಷೆಗಳು ನಡೆದು ಆ ನಗರಗಳ ಪಟ್ಟಿಯೊಂದು ಹೊರಬಿದ್ದಿದೆ. ಆ ಸಮೀಕ್ಷೆಯಲ್ಲಿ ಜಗತ್ತಿನ 28 ನಗರಗಳನ್ನು ಪಟ್ಟಿ ಮಾಡಿದ್ದಾರೆ. ಅದರಲ್ಲಿ ಯಥಾ ಪ್ರಕಾರ ಪಶ್ಚಿಮದ ಪ್ರಾಬಲ್ಯ ಹೆಚ್ಚಾಗಿದೆ. ಹಾಗಾದರೆ ಯಾಕೆ ಆ ನಗರಗಳನ್ನು ಪವರ್ಫುಲ್ ಅಂತ ಕರೆಯಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇವತ್ತು ಜಗತ್ತನ್ನು ಕೆಲವು ಶಕ್ತಿಗಳು ಕಂಟ್ರೋಲ್ ಮಾಡ್ತಾ ಇವೆ. ಒಂದು ಕಡೆ ಅಮೆರಿಕ ಇಡೀ ಜಗತ್ತನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದರ ಪಕ್ಕದಲ್ಲಿ ಯುರೋಪ್ ನಿಂತಿದೆ. ಮತ್ತೊಂದು ಕಡೆ ಚೈನಾ ಅಮೆರಿಕ ವಿರೋಧಿಗಳನ್ನು ಹಾಗೂ ಅಮೆರಿಕಾದಿಂದ ನಿರ್ಲಕ್ಷ್ಯಕ್ಕೊಳಗಾದವರು, ತುಳಿತಕ್ಕೊಳಪಟ್ಟವರನ್ನು ತನ್ನ ಕಡೆಗೆ ಸೇರಿಸ್ಕೊಳ್ತಾ ತಾನು ಶಕ್ತಿಶಾಲಿಯಾಗೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗೆ ಎರಡೂ ಶಕ್ತಿಗಳು ಈಗ ಪೈಪೋಟಿಗೆ ಬಿದ್ದಿರೋ ಹೊತ್ತಲ್ಲಿ ಜಗತ್ತಿನ ಕೆಲ ಪವರ್ಫುಲ್ ದೇಶಗಳ ಪಟ್ಟಿಯೊಂದು ಹೊರಬಿದ್ದಿದೆ. ಆ ಪಟ್ಟಿಯನ್ನು ಜಪಾನ್ನ ಮೋರಿ ಮೆಮೋರಿಯಲ್ ಫೌಂಡೇಶನ್ ತಯಾರು ಮಾಡಿದೆ. 1981ರಲ್ಲಿ ಸ್ಥಾಪನೆಯಾದ ಈ ಸಂಸ್ಥೆ ಅರ್ಬನ್ ಡೆವಲಪ್ಮೆಂಟ್ ಹಾಗೂ ಪರಿಸರದ ಬಗ್ಗೆ ಜಗತ್ತಿನಾದ್ಯಂತ ಸಮೀಕ್ಷೆಗಳನ್ನು ನಡೆಸಿ ಕಾಲಕಾಲಕ್ಕೆ ವರದಿಯನ್ನು ಕೊಡ್ತಾ ಇದೆ. ಇನ್ನು ಆರಂಭದಲ್ಲಿ ಇದು ಜಪಾನ್ ಕೇಂದ್ರಿತವಾಗಿ ಕೆಲಸ ಮಾಡ್ತಾ ಇತ್ತು. ಜಪಾನ್ನ ನಗರಗಳನ್ನು ಉತ್ತಮಗೊಳಿಸೋದು, ಅಲ್ಲಿನ ಜನರ ಜೀವನ ಮಟ್ಟವನ್ನು ಸುಧಾರಿಸೋದು ಇದರ ಉದ್ದೇಶ ಆಗಿತ್ತು. ಇನ್ನು ಈಗ ಇದು ಜಗತ್ತಿನ ಬಗ್ಗೆ ಕೂಡ ಗಮನ ಹರಿಸ್ತಾ ಇದೆ. ಇತ್ತೀಚೆಗೆ ಜಗತ್ತಿನ 28 ಪವರ್ಫುಲ್ ನಗರಗಳ ಬಗ್ಗೆ ಈ ಸಂಸ್ಥೆ ಮಾಹಿತಿಯನ್ನು ಹೊರಹಾಕಿದೆ. ಇಲ್ಲಿ ಜಗತ್ತಿನ ನಗರಗಳು ಹೇಗೆ ವಿಶ್ವದ ಮೇಲೆ ಪ್ರಭಾವವನ್ನು ಬೀರ್ತಾ ಇವೆ, ಅಲ್ಲಿನ ಜನರ ಜೀವನ ಮಟ್ಟ ಹೇಗಿದೆ, ಆರ್ಥಿಕ ಅಭಿವೃದ್ಧಿ, ಸಂಸ್ಕೃತಿ, ಆ ನಗರಗಳಿಗಿರುವಂಥ ಸಂವಹನ, ಸಂಪರ್ಕ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಈ ಪಟ್ಟಿಯನ್ನು ತಯಾರು ಮಾಡಿರುವುದಾಗಿ ಮೋರಿ ಮೆಮೋರಿಯಲ್ ಫೌಂಡೇಶನ್ ತಿಳಿಸ್ತಾ ಇದೆ. ಹಾಗಾದರೆ 2024ರ ಗ್ಲೋಬಲ್ ಪವರ್ ಸಿಟಿ ಇಂಡೆಕ್ಸಲ್ಲಿ ಯಾವೆಲ್ಲ ನಗರಗಳಿವೆ ಅನ್ನೋದನ್ನು ನಾವು ನೋಡಿದರೆ ಇದರಲ್ಲಿ 28ನೇ ಸ್ಥಾನದಲ್ಲಿ ನಮ್ಮ ಕಣ್ಣಿಗೆ ಬೀಳೋದು ಜೆನೀವಾ ನಗರ. ಸ್ವಿಟ್ಜರ್ಲ್ಯಾಂಡ್ನ 2ನೇ ಅತಿ ದೊಡ್ಡ ನಗರ ಈ ಜೆನೀವಾ. ತನ್ನ ಸಾಫ್ಟ್ ಪವರ್ನಿಂದಲೇ ಇದು ಜಗತ್ತಿಗೆ ತುಂಬ ಬೇಕು ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಅತ್ಯದ್ಭುತವಾದ ಬ್ಯಾಂಕಿಂಗ್ ವ್ಯವಸ್ಥೆ ಇದೆ. ಜೊತೆಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಕಾರ್ಯಸ್ಥಾನವಾಗಿ ಕೂಡ ಈ ನಗರ ಗುರುತಿಸಿಕೊಂಡಿದೆ. ಈ ಕಾರಣದಿಂದಲೇ ಜೆನೀವಾಗೆ ಇವತ್ತು ಈ ಪಟ್ಟಿಯಲ್ಲಿ 28ನೇ ಸ್ಥಾನ ಸಿಗ್ತಾ ಇದೆ. ಇಲ್ಲಿನ ಸುಂದರ ಪರಿಸರ ಜಗತ್ತಿನಾದ್ಯಂತ ನಾನಾ ದೇಶಗಳ ಜನರನ್ನು ಆಕರ್ಷಿಸ್ತಾ ಇದೆ. ಇನ್ನು ಇದನ್ನ ಜಗತ್ತಿನ ಫೈನಾನ್ಷಿಯಲ್ ಸಿಟಿ ಅಂತ ಕೂಡ ಗುರುತಿಸ್ತಾರೆ. ಉತ್ತಮ ಪರಿಸರವನ್ನು ಹೊಂದಿರುವ ನಗರಗಳ ಪೈಕಿ ಇದು 6ನೇ ಸ್ಥಾನ ಮತ್ತು ಉತ್ತಮ ಆರ್ಥಿಕತೆಯನ್ನು ಹೊಂದಿರುವ ನಗರಗಳ ಪೈಕಿ 8ನೇ ಸ್ಥಾನವನ್ನು ಹೊಂದುವುದರ ಜೊತೆಗೆ ಒಟ್ಟು ಪವರ್ಫುಲ್ ನಗರಗಳ ಪಟ್ಟಿಯಲ್ಲಿ 28ನೇ ಸ್ಥಾನವನ್ನು ಜೆನೀವಾ ಪಡ್ಕೊಳ್ತಾ ಇದೆ. ಇನ್ನು 27ನೇ ಸ್ಥಾನದಲ್ಲಿ ಶಿಕಾಗೋ ನಗರ ನಮ್ಮ ಕಣ್ಣಿಗೆ ಬೀಳುತ್ತೆ. ಈ ಶಿಕಾಗೋ ಅಥವಾ ಚಿಕಾಗೋ ಅಮೆರಿಕಾದಲ್ಲಿ ನ್ಯೂಯಾರ್ಕ್ ಹಾಗೂ ಲಾಸ್ ಏಂಜಲೀಸ್ನ ನಂತರ 3ನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ನಗರ ಆಗಿದ್ದು ಇಲಿನಾಯ್ಸ್ ರಾಜ್ಯದಲ್ಲಿ ಇದು ಕಂಡುಬರುತ್ತೆ. ಲೇಕ್ ಮಿಶಿಗನ್ನ ದಡದಲ್ಲಿರೋ ಈ ನಗರ ಮಿಸಿಸಿಪ್ಪಿ ನದಿಯಿಂದ ಸಮೃದ್ಧವಾಗಿದೆ. ಅಮೆರಿಕಾಗಷ್ಟೇ ಅಲ್ಲದೆ ಜಗತ್ತಿನ ಸಾಂಸ್ಕೃತಿಕ, ಆರ್ಥಿಕ, ವಾಣಿಜ್ಯ, ಟೆಕ್ನಾಲಜಿಯ ಹಬ್ ಆಗಿ ಕೂಡ ಇದು ಗುರುತಿಸ್ಕೊಂಡಿದೆ. ನಿಮಗೆ ಗೊತ್ತಿರಬೇಕು, ಸ್ವಾಮಿ ವಿವೇಕಾನಂದರು ಅಮೆರಿಕಾಗೆ ಹೋದಾಗ ಒಂದು ಅತ್ಯದ್ಭುತ ಭಾಷಣದ ಮೂಲಕ ಇಡೀ ಜಗತ್ತಿನ ಗಮನವನ್ನು ಭಾರತದ ಕಡೆಗೆ ಮತ್ತು ಸನಾತನ ಧರ್ಮದ ಕಡೆಗೆ ಸೆಳೆದ್ರಲ್ಲ. ಆ ಭಾಷಣ ನಡೆದದ್ದು ಇದೇ ಶಿಕಾಗೋದಲ್ಲಿ. ಇಂಥ ಶಿಕಾಗೋನ ಜಗತ್ತಿನ 27ನೇ ಪವರ್ಫುಲ್ ನಗರ ಅಂತ ಗುರುತಿಸಲಾಗಿದೆ. ಹಾಗೆ 26ನೇ ಸ್ಥಾನದಲ್ಲಿರೋದು ಬ್ರಸೆಲ್ಸ್. ಬೆಲ್ಜಿಯಂ ದೇಶದ ರಾಜಧಾನಿಯಾಗಿರುವ ಈ ಬ್ರಸೆಲ್ಸ್ ಯುರೋಪ್ನ ಪ್ರಮುಖ ನಗರಗಳ ಪೈಕಿ ಒಂದು. ಇನ್ನು 25ನೇ ಸ್ಥಾನದಲ್ಲಿ ನಮಗೆ ಸ್ಯಾನ್ ಫ್ರಾನ್ಸಿಸ್ಕೋ ನಗರ ಕಾಣುತ್ತೆ. ಇದು ಅಮೆರಿಕದ ಕ್ಯಾಲಿಫೋರ್ನಿಯಾ ರಾಜ್ಯದಲ್ಲಿನ ನಗರ ಆಗಿದ್ದು ಇಲ್ಲಿನ ಎಕಾನಮಿ ಹಾಗೂ ಸಂಶೋಧನಾ ವಲಯ ಜಗತ್ತಿನ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರ್ತಾ ಇವೆ. ಹೀಗಾಗಿ ಈ ನಗರವನ್ನು ಈ ಪಟ್ಟಿಗೆ ಸೇರಿಸಲಾಗಿದೆ. ಹಾಗೆಯೇ 24ನೇ ಸ್ಥಾನದಲ್ಲಿ ನಾವು ಟೊರಾಂಟೊ ನಗರವನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಕೆನಡಾದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಈ ಟೊರಾಂಟೊ ಕೆನಡಾದ ಪಾಲಿಗೆ ವಾಣಿಜ್ಯ ನಗರಿಯಾಗಿ ಗುರುತಿಸಿಕೊಳ್ಳುತ್ತೆ. ಇಲ್ಲಿ ಟೊರಾಂಟೊ ಸ್ಟಾಕ್ ಎಕ್ಸ್ಚೇಂಜ್ ಇದೆ. ಕೆನಡಾದ 5 ಬ್ಯಾಂಕ್ಗಳ ಮುಖ್ಯ ಕಚೇರಿಯನ್ನು ಕೂಡ ಈ ಟೊರಾಂಟೊ ನಗರ ಹೊಂದಿದೆ. ಇನ್ನು 23ನೇ ಸ್ಥಾನದಲ್ಲಿ
ಜರ್ಮನಿಯ ಫ್ರಾಂಕ್ಫರ್ಟ್ ಇದೆ. ಜನಸಂಖ್ಯೆಯಲ್ಲಿ ಜರ್ಮನಿಯ 5ನೇ ಅತಿ ದೊಡ್ಡ ನಗರ ಅಂತ ಈ ಫ್ರಾಂಕ್ಫರ್ಟ್ ಗುರುತಿಸ್ಕೊಳ್ಳುತ್ತೆ. ಇದು ಜಗತ್ತಿನ ಸಾಂಸ್ಕೃತಿಕ, ವಾಣಿಜ್ಯ, ಶಿಕ್ಷಣ ಹಾಗೂ ಪ್ರವಾಸಿ ಕೇಂದ್ರ ಅನ್ನೋ ಹೆಗ್ಗಳಿಕೆಯನ್ನು ಪಡ್ಕೊಂಡಿದೆ. ಸಾಕಷ್ಟು ಮಂದಿ ವಿದ್ಯಾಭ್ಯಾಸಕ್ಕಾಗಿ ಈ ಫ್ರಾಂಕ್ಫರ್ಟ್ಗೆ ಬರೋದು ಕೂಡ ಉಂಟು. ಗೆಳೆಯರೆ, ಈ ಪಟ್ಟಿಲಿ 22ನೇ ಸ್ಥಾನದಲ್ಲಿರೋ ನಗರ ಲಾಸ್ ಏಂಜಲೀಸ್. ಕ್ಯಾಲಿಫೋರ್ನಿಯಾದ ಪ್ರಮುಖ ನಗರಗಳ ಪೈಕಿ ಒಂದು ಅನ್ನಿಸ್ಕೊಳ್ಳುವ ಲಾಸ್ ಏಂಜಲೀಸ್ ಜಗತ್ತಿನ ಸಂಸ್ಕೃತಿಯ ಕೇಂದ್ರ ಅಂತ ಕೂಡ ಗುರುತಿಸ್ಕೊಳ್ಳುತ್ತೆ. ಹಾಗೆಯೇ ಇಲ್ಲಿನ ಆರ್ಥಿಕತೆ ಕೂಡ ದೃಢವಾಗಿರೋದ್ರಿಂದ ಈ ಪಟ್ಟಿಯಲ್ಲಿ ಈ ನಗರಕ್ಕೆ ಕೂಡ ಸ್ಥಾನ ಸಿಕ್ಕಿದೆ. ಇನ್ನು 21ನೇ ಸ್ಥಾನದಲ್ಲಿ ಐರ್ಲೆಂಡ್ನ ರಾಜಧಾನಿ ಡಬ್ಲಿನ್ ನಗರ ಇದೆ. ಉತ್ತರ ಧ್ರುವಕ್ಕೆ ತುಂಬ ಹತ್ತಿರ ಇರೋ ಈ ಐರ್ಲೆಂಡ್ ಜಗತ್ತಿನ ಅತ್ಯಂತ ಸೇಫ್ ದೇಶಗಳ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡ್ಕೊಳ್ಳುತ್ತೆ. ಅಲ್ಲಿನ ಜನಜೀವನ ಮಟ್ಟ ಅತ್ಯುತ್ತಮವಾಗಿದೆ, ಆರ್ಥಿಕತೆ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು 20ನೇ ಸ್ಥಾನವನ್ನು ಸ್ವಿಟ್ಜರ್ಲ್ಯಾಂಡ್ನ ಜ್ಯೂರಿಚ್ ನಗರ ಪಡ್ಕೊಳ್ಳುತ್ತೆ. ಇದು ಸ್ವಿಸ್ಸಲ್ಲಿ ಅತಿ ದೊಡ್ಡ ನಗರಗಳ ಪೈಕಿ ಒಂದು ಅಂತ ಗುರುತಿಸ್ಕೊಳ್ಳುತ್ತೆ. ಇಲ್ಲಿ ಜಗತ್ತಿನ ಅತ್ಯಂತ ಪ್ರಮುಖ ಅನ್ನಿಸ್ಕೊಳ್ಳೋ ಬ್ಯಾಂಕುಗಳಿರೋದ್ರಿಂದ ಇದರ ಮೇಲೆ ಜಗತ್ತಿನ ಕಣ್ಣಂತೂ ಇದ್ದೇ ಇರುತ್ತೆ. ಇನ್ನು 19ನೇ ಸ್ಥಾನದಲ್ಲಿ ಸ್ಪೇನ್ನ ಬಾರ್ಸಿಲೋನಾ ನಗರ ಇದೆ. ಇದು ಕೂಡ ಜಗತ್ತಿನ ಸಾಂಸ್ಕೃತಿಕ ಆರ್ಥಿಕ ನಗರ ಅಂತ ಗುರುತಿಸ್ಕೊಂಡಿದೆ. ಜಾಗತಿಕವಾಗಿ ಪ್ರಭಾವವನ್ನು ಬೀರುವ ಸಾಮರ್ಥ್ಯ ಈ ನಗರಕ್ಕೂ ಇದೆ ಅನ್ನೋ ಕಾರಣಕ್ಕೆ ಇದಕ್ಕೆ 19ನೇ ಸ್ಥಾನವನ್ನು ಕೊಟ್ಟಿದ್ದಾರೆ. ಇನ್ನು 18ನೇ ಸ್ಥಾನದಲ್ಲಿ ಹಾಂಗ್ಕಾಂಗ್ ಇದೆ. ಇದು ಒಂದು ಕಾಲದಲ್ಲಿ ಬ್ರಿಟನ್ನ ಆಳ್ವಿಕೆಗೆ ಒಳಪಟ್ಟಿದ್ದ ನಗರ ಆಗಿತ್ತು. ಈಗ ಚೈನಾದ ಸ್ಪೆಷಲ್ ಝೋನ್ ಆಗಿ ಇದು ಗುರುತಿಸ್ಕೊಳ್ಳುತ್ತೆ. ಹಾಂಗ್ಕಾಂಗ್ ಟೆಕ್ನಾಲಜಿ, ವ್ಯಾಪಾರ, ವ್ಯವಹಾರಗಳಿಗೆ ಹೆಸರುವಾಸಿ. ಇನ್ನು ಸಿಡ್ನಿಗೆ 17ನೇ ಸ್ಥಾನ ಸಿಕ್ಕಿದ್ದು. ಚೈನಾದ ರಾಜಧಾನಿ ನಗರ ಬೀಜಿಂಗ್ 16ನೇ ಸ್ಥಾನದಲ್ಲಿದೆ. ಇವತ್ತು ಅಮೆರಿಕಾದ ನಂತರ ಜಗತ್ತಿನ ಅತಿದೊಡ್ಡ ಆರ್ಥಿಕತೆಯನ್ನು ಹೊಂದಿರುವ ಚೈನಾದ ರಾಜಧಾನಿ ನಗರಿ ಈ ಬೀಜಿಂಗ್. ಇದು ವಾಣಿಜ್ಯ ಹಾಗೂ ಸಾಂಸ್ಕೃತಿಕ ಕೇಂದ್ರ ಅಂತ ಗುರುತಿಸ್ಕೊಳ್ಳುತ್ತೆ. ಜಗತ್ತಲ್ಲಿ ಅತಿ ಹೆಚ್ಚು ಜನ ವಾಸ ಮಾಡುವ ನಗರಗಳ ಪೈಕಿ ಈ ಬೀಜಿಂಗ್ ಕೂಡ ಒಂದು. ಇನ್ನು 15ನೇ ಸ್ಥಾನದಲ್ಲಿ ಆಸ್ಟ್ರಿಯಾದ ರಾಜಧಾನಿ ವಿಯೆನ್ನಾ ಇದೆ. ಹಾಗೆಯೇ 14ನೇ ಸ್ಥಾನದಲ್ಲಿ ಸ್ವೀಡನ್ನ ರಾಜಧಾನಿ ಸ್ಟಾಕ್ಹೋಮ್ ಇದ್ದರೆ 13ನೇ ಸ್ಥಾನವನ್ನು ಮೆಲ್ಬೋರ್ನ್ ಪಡ್ಕೊಳ್ತಾ ಇದೆ. ಇನ್ನು 12ನೇ ಸ್ಥಾನದಲ್ಲಿ ಡೆನ್ಮಾರ್ಕ್ನ ರಾಜಧಾನಿ ಕೋಪನ್ ಹೇಗನ್ ಇದೆ. 11ನೇ ಸ್ಥಾನವನ್ನು ಶಾಂಘೈ ನಗರ ಪಡ್ಕೊಳ್ತಾ ಇದೆ. ಈ ಶಾಂಘೈ ಚೈನಾದ ಕಡಲ ತೀರದ ನಗರಿ, ಹೆಚ್ಚು ಜನಸಂಖ್ಯೆಯನ್ನು ಕೂಡ ಹೊಂದಿರುವ ನಗರ ಅಂತ ಇದು ಗುರುತಿಸ್ಕೊಂಡಿದೆ. ಗೆಳೆಯರೆ, ಇನ್ನು ಟಾಪ್ 10 ನಗರಗಳ ಪಟ್ಟಿಯನ್ನು ನಾವು ನೋಡೋದಾದರೆ ಅಲ್ಲಿ ನಮಗೆ ಸ್ಪೇನ್ನ ರಾಜಧಾನಿ ಮ್ಯಾಡ್ರಿಡ್ ಕಾಣಸಿಗುತ್ತೆ. ಇದರ ಜೊತೆಗೆ ಜರ್ಮನಿಯ ರಾಜಧಾನಿ ಬರ್ಲಿನ್ ಕೂಡ 10ನೇ ಸ್ಥಾನವನ್ನು ಹಂಚಿಕೊಂಡಿದೆ. ಈ ನಗರಗಳು ಜಾಗತಿಕ ಆರ್ಥಿಕತೆ ಹಾಗೂ ವಾಣಿಜ್ಯ ಕೇಂದ್ರಗಳಾಗಿ ಗುರುತಿಸ್ಕೊಳ್ಳುತ್ತವೆ. ಅಷ್ಟೇ ಅಲ್ಲದೆ ಇಲ್ಲಿನ ಆರ್ಥಿಕತೆ ಜಗತ್ತಿನ ಬೇರೆ ಬೇರೆ ಭಾಗಗಳ ಮೇಲೆ ನಿಯಂತ್ರಣವನ್ನು ಸಾಧಿಸುವ ಹಾಗಿದೆ. ಇನ್ನು 8ನೇ ಸ್ಥಾನದಲ್ಲಿ ದುಬೈ ಇದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಈ ನಗರ ಜಾಗತಿಕ ನಗರಿ ಅಂತ ಗುರುತಿಸ್ಕೊಂಡಿದ್ದು ವ್ಯಾಪಾರ ಹಾಗೂ ಟೂರಿಸಮ್ಮಲ್ಲಿ ಸಾಕಷ್ಟು ಹೆಸರನ್ನು ಗಳಿಸ್ಕೊಂಡಿದೆ. ಸಿಂಗಪೂರ್ನ ನಂತರ ದುಬೈ ಜಾಗತಿಕ ವ್ಯಾಪಾರಿ ಕೇಂದ್ರ ಅಂತ ಕೂಡ ಕರೆಸ್ಕೊಳ್ಳುತ್ತೆ. ಇನ್ನು 7ನೇ ಸ್ಥಾನದಲ್ಲಿ ನೆದರ್ಲ್ಯಾಂಡ್ಸ್ನ ರಾಜಧಾನಿ ಆಮ್ಸ್ಟರ್ಡ್ಯಾಮ್ ಇದೆ. ಇಲ್ಲಿನ ಸಂಸ್ಕೃತಿ ಹಾಗೂ ವಿಶ್ವವಿಖ್ಯಾತಿಯನ್ನು ಪಡ್ಕೊಂಡಿರೋ ಮ್ಯೂಸಿಯಂಗಳು ಮತ್ತು ಇಲ್ಲಿನ ಆರ್ಥಿಕತೆ ಈ ನಗರದ ಪ್ರಭಾವವನ್ನು ಹೆಚ್ಚು ಮಾಡ್ತಾ ಇವೆ. ಇನ್ನು 6ನೇ ಸ್ಥಾನವನ್ನು ಯಾರಿಗೂ ಕೊಟ್ಟಿಲ್ಲ. ಯಾಕೆಂದರೆ 5ನೇ ಸ್ಥಾನದಲ್ಲಿ 2 ನಗರಗಳನ್ನು ಗುರುತಿಸಲಾಗಿದೆ. ಏಷ್ಯಾದ 4 ಟೈಗರ್ಸ್ ಅಂತ ಗುರುತಿಸಿಕೊಳ್ಳುವ ಸಿಂಗಪೂರ್ ಮತ್ತು ಸಿಯೋಲ್ಗಳು 5ನೇ ಸ್ಥಾನವನ್ನು ಹಂಚಿಕೊಳ್ತಾ ಇವೆ. ಎರಡೂ ನಗರಗಳು ಕೂಡ ಏಷ್ಯಾದ ಆರ್ಥಿಕ ಶಕ್ತಿಗಳಾಗಿ ಜಾಗತಿಕ ಉತ್ಪಾದನಾ ಹಾಗೂ ವ್ಯಾಪಾರಿ ಕೇಂದ್ರಗಳಾಗಿ ಗುರುತಿಸ್ಕೊಳ್ತಾ ಇವೆ. ಹೀಗಾಗಿ ಈ ನಗರಗಳನ್ನು ಜಗತ್ತಿನ 5ನೇ ಶಕ್ತಿಯುತ ನಗರಗಳು ಅಂತ ಗುರುತಿಸಿದ್ದಾರೆ. ಇನ್ನು ಒಂದು ಕಾಲದಲ್ಲಿ ಜಗತ್ತಿನ ಶಕ್ತಿಯಾಗಿದ್ದು ಬ್ರಿಟಿಷರಿಗೆ ಸರಿಸಮಾನವಾಗಿ ಈ ಜಗತ್ತನ್ನು ಆಳಿದ್ದು ಫ್ರಾನ್ಸ್. ಈ ಫ್ರಾನ್ಸ್ನ ರಾಜಧಾನಿ ನಗರ ಪ್ಯಾರಿಸ್ ನಗರವನ್ನು ಜಗತ್ತಿನ 4ನೇ ಶಕ್ತಿಯುತ ನಗರ ಅಂತ ಗುರುತಿಸಲಾಗಿದೆ. ಪ್ರವಾಸೋದ್ಯಮ, ಸಂಸ್ಕೃತಿ, ಸಂಗೀತ, ಆರ್ಥಿಕತೆ ಸೇರಿದ ಹಾಗೆ ಸಾಕಷ್ಟು ವಿಷಯಗಳಲ್ಲಿ ಪ್ಯಾರಿಸ್ ತನ್ನ ಹೆಸರನ್ನು ಉಳಿಸ್ಕೊಂಡಿದೆ. ಹೀಗಾಗಿ ಈ ನಗರ ಜಗತ್ತಿನ ಅತ್ಯಂತ ಪವರ್ಫುಲ್ ನಗರಗಳ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಪಡ್ಕೊಳ್ತಾ ಇದೆ. ಇನ್ನು 3ನೇ ಸ್ಥಾನದಲ್ಲಿರೋದು ಜಪಾನ್ನ ರಾಜಧಾನಿ ಟೋಕಿಯೋ. 2010ರವರೆಗೆ ಜಗತ್ತಿನ 2ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಗುರುತಿಸಿಕೊಂಡಿದ್ದ ಜಪಾನ್ ಈಗಲೂ ಕೂಡ ಅತ್ಯುತ್ತಮ ಆರ್ಥಿಕತೆಯನ್ನು ಹೊಂದಿದೆ. ಅದರ ಜೊತೆಗೆ ಟೋಕಿಯೋ ನಗರದಲ್ಲಿ ಸಂಸ್ಕೃತಿ ಹಾಗೂ ಉತ್ಪಾದನಾ ವಲಯಗಳು ತಮ್ಮ ಪ್ರಭಾವವನ್ನು ಉಳಿಸ್ಕೊಂಡಿರೋದ್ರಿಂದ ಟೋಕಿಯೋಗೆ ಜಗತ್ತಿನ 3ನೇ ಅತ್ಯಂತ ಪ್ರಭಾವಿ ನಗರದ ಸ್ಥಾನ ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ ಜಪಾನ್ ಇವತ್ತು ಜಾಗತಿಕ ಶಕ್ತಿಯಾಗಿ ಗುರುತಿಸ್ಕೊಳ್ಳೋದಕ್ಕೆ ಈ ಟೋಕಿಯೋ ನಗರದ ಕೊಡುಗೆ ಕೂಡ ತುಂಬಾ ದೊಡ್ಡದಿದೆ. ಇನ್ನು ಮೊದಲೆರಡು ಸ್ಥಾನಗಳನ್ನು ಯಾವ ನಗರಗಳು ಪಡ್ಕೊಂಡಿವೆ ಅನ್ನೋದನ್ನು ನಾವು ಗಮನಿಸಿದರೆ 2ನೇ ಸ್ಥಾನದಲ್ಲಿ ನಮಗೆ ನ್ಯೂಯಾರ್ಕ್ ನಗರ ಕಾಣಿಸುತ್ತೆ. ಅಮೆರಿಕದ ಅತ್ಯಂತ ಜನನಿಬಿಡ ನಗರಗಳ ಪೈಕಿ ಒಂದಾಗಿರುವ ನ್ಯೂಯಾರ್ಕ್
ಜಾಗತಿಕ ಆರ್ಥಿಕ ಕೇಂದ್ರವಾಗಿ ಗುರುತಿಸಿಕೊಂಡಿದೆ. ಜಗತ್ತಿನ ಯಾವುದೇ ಭಾಗದ ಮೇಲೆ ಕೂಡ ಪ್ರಭಾವವನ್ನು ಬೀರಬಲ್ಲ ತಾಕತ್ತನ್ನು ಹೊಂದಿರೋ ನ್ಯೂಯಾರ್ಕ್ ಸಾಕಷ್ಟು ಜನರ ಪಾಲಿಗೆ ಬೇರೆಯದ್ದೇ ಲೋಕದ ಹಾಗೆ ಕಾಣುತ್ತೆ. ಇಲ್ಲಿನ ಆರ್ಥಿಕತೆ, ಟೆಕ್ನಾಲಜಿ, ಸಂಶೋಧನಾ ವಲಯ ಹಾಗೂ ಪ್ರವಾಸೋದ್ಯಮ ನ್ಯೂಯಾರ್ಕ್ನ ಪ್ರಭಾವವನ್ನು ಹೆಚ್ಚು ಮಾಡಿವೆ. ಹಾಗೆಯೇ ಇಲ್ಲಿನ ಜನಜೀವನ ಮಟ್ಟ ಕೂಡ ಚೆನ್ನಾಗಿರೋದ್ರಿಂದ ಈ ನಗರ ಜಗತ್ತಿನ 2ನೇ ಪವರ್ಫುಲ್ ನಗರ ಅಂತ ಗುರುತಿಸ್ಕೊಳ್ಳುತ್ತೆ. ಇನ್ನು ಕಡೆಯದಾಗಿ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿರೋ ನಗರ ಯಾವುದು ಅಂತ ನಾವು ನೋಡಿದರೆ ಗೆಳೆಯರೇ, ಅಲ್ಲಿ ಕಾಣಿಸೋದು ಬ್ರಿಟನ್ನ ರಾಜಧಾನಿ ಲಂಡನ್ ನಗರ. 15ನೇ ಶತಮಾನದಿಂದ ಕೂಡ ಈ ಲಂಡನ್ ಜಾಗತಿಕ ಶಕ್ತಿಯಾಗಿ ಗುರುತಿಸ್ಕೊಂಡಿದೆ. ಬ್ರಿಟಿಷರು ಈ ಜಗತ್ತನ್ನು ಆಳ್ತಾ ಇದ್ರಲ್ಲ, ಆಗ ಇಡೀ ಜಗತ್ತಿನ ರಾಜಧಾನಿ ಅಂತಿದ್ದದ್ದು ಈ ಲಂಡನ್ ನಗರ. ಅದರ ಜೊತೆಗೆ ಅಲ್ಲಿನ ಸಂಸ್ಕೃತಿ, ಆರ್ಥಿಕತೆ, ನಗರದ ಸೌಂದರ್ಯ ಹಾಗೂ ಅಲ್ಲಿನ ಜನರ ಜೀವನ ಮಟ್ಟ ಇವೆಲ್ಲ ಕೂಡ ಈ ನಗರದ ಖ್ಯಾತಿಯನ್ನು ಹೆಚ್ಚು ಮಾಡಿವೆ. ಇದು ಇವತ್ತಿಗೂ ಕೂಡ ಜಗತ್ತಿನ ಕೋಟ್ಯಂತರ ಮಂದಿಯ ಡ್ರೀಮ್ ಡೆಸ್ಟಿನೇಷನ್ ಅಂತ ಕರೆಸ್ಕೊಳ್ಳುತ್ತೆ. ಹೀಗಾಗಿನೇ ಸತತ 12 ಬಾರಿ ಜಾಗತಿಕ ಶಕ್ತಿಯುತ ನಗರಗಳ ಪಟ್ಟಿಯಲ್ಲಿ ಲಂಡನ್ ಮೊದಲ ಸ್ಥಾನವನ್ನು ಉಳಿಸ್ಕೊಳ್ತಲೇ ಬಂದಿದೆ. ಇವತ್ತು ಬ್ರಿಟನ್ನ ಶಕ್ತಿ ಜಾಗತಿಕವಾಗಿ ಕಡಿಮೆ ಆಗಿರಬಹುದು, ಆದರೆ ಲಂಡನ್ ನಗರ ಮಾತ್ರ ತನ್ನ ಪ್ರಭಾವವನ್ನು ಹಾಗೆ ಉಳಿಸ್ಕೊಂಡು ಬಂದಿದೆ ಅನ್ನೋದನ್ನು ಈ ವರದಿ ಹೊರಹಾಕ್ತಾ ಇದೆ. ಇನ್ನು ಈ ಪಟ್ಟಿಯಲ್ಲಿ ಭಾರತದ ಯಾವುದೇ ನಗರಕ್ಕೂ ಸ್ಥಾನ ಸಿಕ್ಕಿಲ್ಲ. ಹಾಗೆ ನೋಡಿದರೆ ಮುಂಬೈ ಹಾಗೂ ಬೆಂಗಳೂರುಗಳು ಈ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳಬಹುದು ಅನ್ನೋ ನಿರೀಕ್ಷೆಗಳಿದ್ವು. ಯಾಕೆಂದರೆ ಜಗತ್ತಲ್ಲಿ ವೇಗವಾಗಿ ಬೆಳೀತಿರೋ ನಗರಗಳ ಪಟ್ಟಿಯಲ್ಲಿ ನಮ್ಮ ಬೆಂಗಳೂರು, ಮುಂಬೈ, ಸೂರತ್, ಹೈದರಾಬಾದ್, ದೆಹಲಿ ನಗರಗಳಿವೆ. ಹಾಗೆಯೇ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಕಿನ್ಹಾಸಾ ನಗರ, ಚೈನಾದ ಬೀಜಿಂಗ್ ಮತ್ತು ಶಾಂಘೈಗಳು ಕೂಡ ವೇಗವಾಗಿ ಬೆಳೀತಿರೋ ನಗರಗಳ ಪಟ್ಟಿಯಲ್ಲಿದ್ವು. ಈ ಪಟ್ಟಿಯಲ್ಲಿನ ಬೀಜಿಂಗ್ ಹಾಗೂ ಶಾಂಘೈಗಳ ಹೆಸರು ಆ 28 ಪವರ್ಫುಲ್ ನಗರಗಳ ಪಟ್ಟಿಯಲ್ಲಿದೆ ಅಂದ ಮೇಲೆ ಭಾರತದ ಒಂದಾದರೂ ನಗರದ ಹೆಸರಿರಬಹುದು ಅಂತ ಭಾವಿಸಲಾಗ್ತಾ ಇತ್ತು. ಆದರೆ ನಾನಾ ಕಾರಣಗಳಿಂದಾಗಿ ಭಾರತದ ಈ ನಗರಗಳಿನ್ನೂ ಆ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ಗೆಳೆಯರೆ, ಯಾರೋ ತಯಾರು ಮಾಡೋ ಪಟ್ಟಿಯಲ್ಲಿ ನಮ್ಮ ನಗರಗಳಿಗೆ ಸ್ಥಾನ ಸಿಕ್ಕರೆಷ್ಟು ಬಿಟ್ಟರೆಷ್ಟು ಅಂತ ನಾವಿಲ್ಲಿ ಅಂದುಕೊಳ್ಳೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಜಾಗತಿಕ ಮಟ್ಟದ ಇಂಥ ಪಟ್ಟಿಗಳಲ್ಲಿ ಹೆಸರಿದ್ರೆ ಆ ನಗರಗಳಿಗೆ ಬರುವ ಪ್ರವಾಸಿಗರು ಹೆಚ್ಚಾಗ್ತಾರೆ, ಜೊತೆಗೆ ಅಲ್ಲಿಗೆ ಹರಿದು ಬರುವ ಬಂಡವಾಳ ಕೂಡ ಹೆಚ್ಚಾಗುತ್ತೆ. ನಮ್ಮ ಪ್ರಭಾವ ಹೆಚ್ಚಿದ್ರೆ ಮಾತ್ರ ನಮ್ಮ ಕಡೆಗೆ ಹೂಡಿಕೆಗಳು ಹರಿದು ಬರೋದು. ಹೀಗಾಗಿ ಇಂಥ ಪಟ್ಟಿಗಳಲ್ಲಿ ಭಾರತದ ನಗರಗಳ ಹೆಸರು ಕೂಡ ಇರಬೇಕು. ಈ ಬಾರಿ ಇಲ್ಲ, ಮುಂದಿನ ವರ್ಷವಾದರೂ ಭಾರತದ ಒಂದಷ್ಟು ನಗರಗಳು ಈ ಪಟ್ಟಿಯಲ್ಲಿ ಸ್ಥಾನ ಪಡೀಲಿ ಅಂತ ಆಶಿಸೋಣ. ಇದು ಗೆಳೆಯರೆ, ಜಾಗತಿಕವಾಗಿ ಹೆಚ್ಚು ಪ್ರಭಾವವನ್ನು ಹೊಂದಿರುವ ನಗರಗಳ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.